ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ 537ನೇ ಜಯಂತ್ಯೋತ್ಸವದ ಹೃದಯಪೂರ್ವಕ ಶುಭಾಶಯಗಳು. ಶುಭಾಶಯ ಕೋರುವವರು ಕೆ ಬಸವಂತಪ್ಪ, ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷರು, ಬಿ ಬಸವರಾಜ್, ಈಶಪ್ಪ ಈರಣ್ಣ, ನಗರಸಭೆ ಮಾಜಿ ಸದಸ್ಯರು, ನಾಗೇಂದ್ರಪ್ಪ ಮಠಮಾರಿ, ನಾಗರಾಜ್, ಶೇಖರ್ ವಾರದ, ಹನುಮಂತಪ್ಪ ವಕೀಲರು, ತಾಲೂಕು ಅಧ್ಯಕ್ಷರು ಶಂಕರ್ ಪಾಟೀಲ್, ಸಂಗಮೇಶ್ ಭಂಡಾರಿ, ಹನುಮಂತಪ್ಪ ಜಾಲಿಬೆಂಚಿ, ಶ್ರೀನಿವಾಸ್ ಬಡ್ಡೆಪ್ಪ ಹಾಗೂ ಶ್ಯಾಮಮೂರ್ತಿ ಮಹೇಶ್. ಪೂಜ್ಯ ಸಂತ ಕವಿ, ದಾರ್ಶನಿಕ, ದಾಸಶ್ರೇಷ್ಠ, ವಿಶ್ವಚೇತನ ಶ್ರೀ ಕನಕದಾಸರ 537ನೇ ಜಯಂತ್ಯೋತ್ಸವ ನಿಮಿತ್ತ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಟ ಮಾಡಿ ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಿರುವ ಸಂಗೊಳ್ಳಿ ರಾಯಣ್ಣ ಅವರ ಪುತ್ಥಳಿಯ ನಿರ್ಮಾಣಕ್ಕೆ ಮುಂದಾಗಿರುವ ಯುವಕರ ಕಾರ್ಯಕ್ಕೆ ತಮ್ಮ ಶಾಸಕರ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಹಣ ನೀಡಲಾಗುವುದು ಎಂದು ಭರವಸೆ ನೀಡಿ ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಕೋರಿ ಪುತ್ಥಳಿ ಪ್ರತಿಷ್ಠಾಪನೆಗೆ ಎದುರಾಗಿರುವ ವಿಘ್ನಗಳನ್ನು ದೂರ ಮಾಡುವಲ್ಲಿ ತಾವು ಸದಾ ನಿಮ್ಮೊಂದಿಗಿರುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸದಸ್ಯರು ಆಗಿರುವಂತಹ ಶಂಕರಪ್ಪ ಪುತ್ಥಳಿಗೆ ಗುದ್ದಲಿ ಪೂಜೆಯನ್ನು ಆರಂಭಿಸಬೇಕಂತೇಳಿ ಅವರಲ್ಲಿ ವಿನಂತಿ. ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಈಗಾಗಲೇ ಆಗಮಿಸಿರುವಂತಹ ರಾಯಚೂರಿನ ಜನಪ್ರಿಯ ಶಾಸಕರು, ಜನನಾಯಕರು, ಸೋಲಿಲ್ಲದ ಸರ್ದಾರರು ಮತ್ತು ದೀನದಲಿತರ ಮಹಾನಾಯಕರಾಗಿರುವಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜೊತೆಗೆ ಸಮಾಜದ ಮುಖಂಡರಾಗಿರುವಂತಹ ಮತ್ತು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು ಸರ್ ಅವರು ಕೂಡ ಈ ಪುತ್ಥಳಿ ಶಂಕುಸ್ಥಾಪನೆ ಕಾರ್ಯಕ್ರಮದ ವಿನಂತಿ. ಹಾಗೆಯೇ ವಾರ್ಡ್ ನಂಬರ್ 1ರ ಸದಸ್ಯರಾಗಿರುವಂತಹ ಶಂಕರಪ್ಪ ಇವರು ಮತ್ತು ಸಮಾಜದ ಆಲಮಟ್ಟ ಸಮಾಜದ ಎಲ್ಲಾ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ವತಿಯಿಂದ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳು. ಶಾಸಕರು ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರಿಗೆ ಕಂಬಳಿಯನ್ನು ಹೊಲಿಸುವುದರ ಮೂಲಕ ಅವರನ್ನ ಸ್ವಾಗತ ಕೋರ್ಬೇಕಂತೇಳಿ ಹನುಮಂತ ಕಾಟ್ಯಾಕರ್ ಇವರು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಕಂಬಳಿಯನ್ನು ಹೊಲಿಸುವುದರ ಮೂಲಕ ಸ್ವಾಗತ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿ. ಹಾಗೆಯೇ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕೆ ಬಸವಂತಪ್ಪ ಇವರಿಗೂ ಕೂಡ ಹೊಲಿಸುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕಂತೇಳಿ ಕೋರ್ತೇನೆ. ಹಾಗೆಯೇ ವಿದ್ಯಾಭಾರತಿ ಸ್ಕೂಲ್ ಇರುವಂತಹ ಜಾಗದಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣ ಯಾವತ್ತು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಧೀಮಂತ ನಾಯಕರ ಒಂದು ಪುತ್ಥಳಿ ನಿರ್ಮಾಣ ರಾಯಚೂರು ನಗರದಲ್ಲಿ ಆಗ್ತಾ ಇರೋದು ಇದು ಮೊಟ್ಟ ಮೊದಲು. ಇದು ನಮ್ಮೆಲ್ಲರ ಖುಷಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ಅಂತ ಧೀಮಂತ ನಾಯಕರ ಮಾರ್ಗದರ್ಶನದಲ್ಲಿ ನಮ್ಮ ಯುವಕರು ನಡೆದಾಗ ಧೈರ್ಯ, ಸ್ಥೈರ್ಯ ಮತ್ತು ನಾಡು ನುಡಿಗಳ ಬಗ್ಗೆ ಅಭಿಮಾನ ಬರುವಂತಹ ಕೆಲಸ ಆಗ್ತದೆ ಅಂತ ಹೇಳಿ ಇವತ್ತು ನಮ್ಮ ಎಲ್ಲ ಯುವಕ ಪಡೆಯವರು ಇವತ್ತು ಪುತ್ಥಳಿ ನಿರ್ಮಾಣ ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ನಾನು ನನ್ನ MLA ನಿಧಿಯಿಂದ 5 ಲಕ್ಷ ರೂಪಾಯಿಗಳು ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ನಿರ್ಮಾಣಕ್ಕೆ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲಾ ಭಕ್ತಾದಿಗಳಿಗೂ ಮತ್ತು ಎಲ್ಲ ಸಮಸ್ತ ರಾಯಚೂರು ಜಿಲ್ಲೆಯ ಜನರಿಗೆ ಭಕ್ತ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆರಂಭದಲ್ಲಿ ಶಾಸಕರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ ಕಂಬಳಿ ಒದಗಿಸಿ ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಜಿಲ್ಲಾ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಗೌರವಾಧ್ಯಕ್ಷ ಹುಲಿಗೆಪ್ಪ, ಅಧ್ಯಕ್ಷ ಮಹೇಶ್ ಆಲೂರು, ಪ್ರಧಾನ ಕಾರ್ಯದರ್ಶಿ ಜಗದೀಶ್, ಖಜಾಂಚಿ ಬಸವರಾಜ್, ನಗರಸಭೆ ಸದಸ್ಯ ಶಂಕರಪ್ಪ, ಯುವ ಮುಖಂಡ ಸನ್ನಿ ಮಹಾರಾಜ್, ತಾಯಪ್ಪ, ಶಂಕರ್, ಮನೋಜ್, ನಾಗರಾಜ್,
ಸಿದ್ದಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಉಪನ್ಯಾಸಕ ಹನುಮಂತ ನೀಲವಂಜಿ ಕಾರ್ಯಕ್ರಮವನ್ನು ನಿರೂಪಿಸಿದರು. फोटो काढली सर.